ಏನು 100 ರೂಪಾಯಿ ನೀರಿನ ಬಾಟ್ಲಿ ತಗೋತಾರಂತೆ, ಇನ್ನು 50 ರೂಪಾಯಿ ಕೊಟ್ಟು ಸಕ್ಕರೆ ತಗೊಂಡ್ರೆ ಏನೂ ಆಗಲ್ಲ ರೀ. ಯಾರು ನಿಮ್ಗೆ ಹಕ್ಕು ಕೊಟ್ಟಿದ್ದು ಹಿಂಗೆ ಮಾತಾಡೋಕ್ಕೆ? ಹಾಂ, ನಮ್ಮ ಜನ ಕೇಳ್ತಾ ಇರೋದು ಇದು. ನ್ಯೂಸ್ ಬಾಸ್ ಅಂತ ಹೇಳಿದ್ರೆ ನಾವಲ್ಲ, ಇಲ್ಲಿ ನಮ್ಮ ಜನರ ಪರವಾಗಿ ನಾವು ಹೇಳ್ತಾ ಇರೋದು. ಯಾರು ಹೇಳಿದ್ದಾರೆ ಹಿಂಗೆ? ಲಕ್ಷ್ಮಣ ಸವದಿ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿರುವಂಥ ವ್ಯಕ್ತಿ 50 ರೂಪಾಯಿ ಕೊಟ್ಟು ಸಕ್ಕರೆ ತಗೊಂಡ್ರೆ ಏನೂ ಆಗಲ್ಲ ಅಂತ. ಹೂ ದ ಹೆಲ್ ಯು ಆರ್ ಟು ಟೆಲ್ ದಟ್? ಸಕ್ಕರೆ ದರ ಏರಿಗೆ ಹೆಚ್ಚಾದರೆ ರೈತರಿಗೆ ಅನುಕೂಲ ಆಗುತ್ತೆ. ಆಯಿತು, ಆಮೇಲೆ ಅಲ್ಲದೆ ದರ ಹೆಚ್ಚಳದಿಂದ ರೈತರಿಗೆ ಕಬ್ಬಿನ ಬಿಲ್ ಸಿಗುತ್ತೆ. ಓಕೆ, ಇದೇ ರೀತಿ ಎಲ್ಲದರಲ್ಲೂ ಹಾಗೆ ಮಾಡಿ. ಎಲ್ಲ ವಿಚಾರಗಳಲ್ಲೂ ಕೂಡ ಇದೇ ಲಾಜಿಕ್ ಅಪ್ಲೈ ಮಾಡಿ. ಕೇಂದ್ರ ಸರ್ಕಾರ ಗಮನ ಹರಿಸಬೇಕು ಅಂತೆ ಈ ದರ ಏರಿಕೆ ಬಗ್ಗೆ. ಸಕ್ಕರೆ ಕಾರ್ಖಾನೆಗಳನ್ನು ಇನ್ನೂ ಹೆಚ್ಚಾಗಿ ಪ್ರಾರಂಭಿಸಬೇಕು, ಗ್ರಾಹಕರಿಗೆ ಹೊರೆಯಾಗದಂತೆ ಕೇಂದ್ರ ಕ್ರಮ ಕೈಗೊಳ್ಳಬೇಕು. ನೀವು ಕೈಗೊಳ್ಳಿ ಅಂತ ಜನ ಕೇಳ್ತಾ ಇದ್ದಾರೆ. ಕೆಲವರು ಹಂಗಾರೆ ನೀವು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀರಿ? ಕೆಲವರು ನೀರಿನ ಬಾಟ್ಲಿಗೆ 120 ರೂಪಾಯಿ ಕೊಟ್ಟು ಕುಡಿತಾರೆ, ಕೆಲವರು ತಾನೇ. ಇದು ಕೆಲವರಿಗೆಲ್ಲ ಬೇಕಾಗಿರೋದು. ಇನ್ನು ಸಕ್ಕರೆ ರೇಟ್ 50 ರೂಪಾಯಿ ಹೆಚ್ಚಾದರೆ ಏನಾಗಲ್ಲ ಅಂತ ಯಾರೇ ಹೇಳಿದ್ದು ನಿಮಗೆಲ್ಲ ಸಹಕಾರ ಸಚಿವ, ಸಕ್ಕರೆ ಸಹಕಾರ ಸಚಿವ ಲಕ್ಷ್ಮಣ ಸವದಿ ಅವರು ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಲಕ್ಷ್ಮಣ ಸವದಿ ಅವರೇ, ಈ ಹೇಳಿಕೆಗೆ ಕೆಲವರಲ್ಲ ಹಲವರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ನಮ್ಮನ್ನು ಸೇರಿ ಹೇಳ್ತಾ ಇದ್ದೀನಿ. ನೋಡ್ರಿ, ಹೆಚ್ಚಾಗಿದೆ, ಅದ್ರ ಬಗ್ಗೆ ಪರಿಶೀಲನೆ ಮಾಡೋಣ ಅಥವಾ ಜನ ಅಭಿಪ್ರಾಯ ಕೇಳೋಣ ಅನ್ನೋ ಒಂದು ಸೌಜನ್ಯದ ಮಾತುಗಳನ್ನು ಆಡೋದನ್ನು ಕಲ್ತ್ಕೊಳ್ಳಿ. ನೀವು ಬೆಳಗಾವಿಯವರು ಇರ್ಬೋದು, ಕುಟುಂಬ ರಾಜಕಾರಣಗಳನ್ನು ಮಾಡ್ಕೋಬೋದು. ಕುಟುಂಬ ರಾಜಕಾರಣ ನಿಮ್ಮ ಕುಟುಂಬ ಅಂತಲ್ಲ, ನಿಮ್ಮ ಕುಟುಂಬದೇ ಒಂದು ರಿಪಬ್ಲಿಕ್ ಥರ ಮಾಡ್ಕೊಳ್ತಿರಲ್ಲ ಬೆಳಗಾವಿಯಲ್ಲಿ. ಹಂಗೆಲ್ಲ ಆ ಮನಸ್ಥಿತಿಯಿಂದೆಲ್ಲ ಇಲ್ಲಿ ವ್ಯವಹರಿಸೋದು ಬೇಡ. ನೀವು ಬಹಳ ಸಜ್ಜನರು ಇದ್ದೀರಿ, ಒಳ್ಳೆಯವರು ಇದ್ದೀರಿ. ಅದರ ಜೊತೆಗೆ ಇಂಥ ಮಾತುಗಳನ್ನು ಆಡಿದರೆ ನಿಮ್ಮ ಒಳ್ಳೆತನಕ್ಕೆ ಧಕ್ಕೆ ಬರುತ್ತೆ ಅಂತ ಎಚ್ಚರಿಸ್ತಾ ಇದ್ದೀವಿ, ನೆನಪಿರಲಿ. ಲಕ್ಷ್ಮಣ ಸವದಿ ಏನು ಮಾತನಾಡಿದಾರಂತೆ, ಬನ್ನಿ ಇದನ್ನೇ ಮಾತಾಡಿದ್ದಾರೆ. ಹೆಂಗೆ ಮಾತಾಡಿದ್ದಾರೆ ಕೇಳಿಸ್ಕೊಳ್ಳ ಬನ್ನಿ. ಸರ್ಕಾರ ಆದಷ್ಟು ಬೇಗನೆ ಸಕ್ಕರೆ ಕೆಸಿಟಿ ಆಗೋದ್ರಿಂದ ಹೆಚ್ಚಾಗಿದೆ. ಕೇಂದ್ರ ಸರ್ಕಾರ ಆದಷ್ಟು ಬೇಗನೆ ಸಕ್ಕರೆ ಕಾರ್ಖಾನೆಗಳ ಪ್ರಾರಂಭ ಮಾಡಿ ಸಕ್ಕರೆ ಉತ್ಪಾದನೆ ಆಗಬೇಕು, ಗ್ರಾಹಕರಿಗೆ ಹೊರೆ ಕಡಿಮೆ ಮಾಡಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಆಗ್ಲಿ ಒಂದ್ ಸ್ವಲ್ಪ ಸಕ್ಕರೆ ರೇಟ್ ಹೆಚ್ಚಾದಾಗ ರೈತರ ಕಬ್ಬಿಗೆ ಬಿಲ್ಲು ಸಿಗುತ್ತೆ. ನೀರಿನ ಬಾಟ್ಲಿ ಒಂದು 120 ರೂಪಾಯಿ ಕೊಂಡು ಕುಡಿತಾರೆ, ಒಂದು 50 ರೂಪಾಯಿ ಸಕ್ಕರೆ ಕೊಂಡು ತಗೊಂಡ್ರೆ ಏನಾಗಲ್ಲ. ಕಬ್ಬು ಬೆಳೆಗಾರರಿಗೆ ಅನುಕೂಲ ಆಗ್ತದ. ಆಗ್ಲಿ ಸಕ್ಕರೆ ಕೆಸಿಟಿ ಆಗೋದ್ರಿಂದ ಹೆಚ್ಚಾಗಿದೆ. ಕೇಂದ್ರ ಸರ್ಕಾರ ಆದಷ್ಟು ಬೇಗನೆ ಸಕ್ಕರೆ ಕಾರ್ಖಾನೆಗಳ ಪ್ರಾರಂಭ ಮಾಡಿ ಸಕ್ಕರೆ ಉತ್ಪಾದನೆ ಆಗಬೇಕು, ಗ್ರಾಹಕರಿಗೆ ಹೊರೆ ಕಡಿಮೆ ಮಾಡಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಆಗ್ಲಿ ಒಂದ್ ಸ್ವಲ್ಪ ಸಕ್ಕರೆ ರೇಟ್ ಹೆಚ್ಚಾದಾಗ ರೈತರು ನೋಡಪ್ಪ, ಇವ್ ನಾವೇ ಆಯ್ಕೆ ಮಾಡಿದಂಥವ್ರು, ಹಂಗಾಗಿ ನಾವು ಯಾರನ್ನ ಬೈಕೋಬೇಕು ನಮ್ಮನ್ನು ನಾವೇ ಬೈಕೊಳ್ಬೇಕಂತ ಸಚಿವರನ್ನೆಲ್ಲ ನೋಡಿ. ಅಂದ್ರೆ ಅವ್ರು ಹೇಳ್ತಾರೆ 120 ರೂಪಾಯಿ ಕೊಟ್ಟು ನೀವು ಬಾಟ್ಲು ನೀರ್ ತಗೊಂಡು ಕುಡಿತೀರಾ, 50 ರೂಪಾಯಿ ಸಕ್ಕರೆ. ಅಂದ್ರೆ ಬಡವರಿಗೆ ಇದು ಎಷ್ಟು ಪರಿಣಾಮ ಬೀರುತ್ತೆ? ನಿಮ್ಮ ಕೆಲಸ ಅದಲ್ಲ, ಸಾಮಾನ್ಯರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲೇ ಮಾತನಾಡಬೇಕು. ಏನು ಸಾಮಾನ್ಯರೆಲ್ಲ 120 ರೂಪಾಯಿ ಕೊಟ್ಟು ನೀರು ತಗೊಳ್ತಾರ? ಏನು ಗೊತ್ತಾಗಲ್ವಾ ನಿಮ್ಗೆ? ಅಲ್ಲ, ಅವ್ರು ತಗೊಂಡು ಕುಡಿಬಹುದು. ಕಣ್ ಕಾಣಲ್ವಾ, ಕಿವಿ ಕಾಣಲ್ವಾ, ಅಥವಾ ಗೊತ್ತಾಗಲ್ವಾ, ಪ್ರಜ್ಞೆ ಇಲ್ವಾ, ಅಥವಾ ಸ್ಮೃತಿ ಭ್ರಂಶ ಅಂತ ಹೇಳ್ತೀವಿ, ಅಧಿಕಾರ ಬರ್ತಾ ಇದೆ ಅಂತೇಳಿ ಏನಾದರೂ ಮರ್ತೋಗೋ ಚಾನ್ಸಸ್ ಇದೆಯಾ? ಸನ್ಮಾನ್ಯ ಸಚಿವರೇ, ಸೌದಿ ಸಚಿವರೇ, ಸಹಕಾರ ಸಚಿವರೇ, ಸ್ವಲ್ಪ ಸಹಕಾರ ಇರಲಿ ಜನರ ಜೊತೆಗೆ. ಸರ್ಕಾರ ನಡೆಸ್ತಾ ಇದ್ದೀವಿ ಅಂತ ಹೇಳಿ ಧಿಮಾಕ್ ಬೇಡ. ದಟ್ ಈಸ್ ಅವರ್ ಕನ್ಸರ್ನ್. ಆಮೇಲೆ ಇದು ನಾವು ನಿಮ್ಮ ಮೇಲೆ ಯಾವ ದ್ವೇಷ ಇಟ್ಕೊಂಡು ಮಾತಾಡ್ತಾ ಇಲ್ಲ, ಜನಪರವಾಗಿ ಹೇಳ್ತಾ ಇರೋದು. ಪಾಯಿಂಟ್ ನೆನಪಿರಲಿ.